ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳಷ್ಟು ಜನ ನನ್ನ ಹಳೆ ಫಿನಾನ್ಸ್ ವೀಡಿಯೋಸ್ ನೋಡಿ ನೀವು ಇಯರ್ಲಿ ಬಜೆಟ್ ಪ್ಲ್ಯಾನ್ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿದ್ರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ನನ್ನ ಇಯರ್ಲಿ ಬಜೆಟ್ ಪ್ಲ್ಯಾನ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡದೆ ಇಯರ್ಲಿ ಬಜೆಟ್ ಪ್ಲ್ಯಾನ್ನ ಫ್ಯಾಮಿಲಿಗೆ ಯಾವ ರೀತಿ ಮಾಡೋದು, ಇದರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಒಂದು ಎಕ್ಸೆಲ್ ಶೀಟಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇದು ಒಂದು ಕಂಫರ್ಟೇಬಲ್ ವೇ. ನಾನು ಆಲ್ಮೋಸ್ಟ್ ಟೈಮ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾನು ಇಮಿಡಿಯೇಟಾಗಿ ನೋಡ್ಕೋಬೋದು ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಎಕ್ಸೆಲ್ ಶೀಟಲ್ಲಿ. ಈ ರೀತಿಯಾಗಿ 2016 ಬಜೆಟ್ ಪ್ಲ್ಯಾನಿಂಗ್ ಅಂತ ಹಾಕಿದ್ದೀನಿ. ಅದಾದಮೇಲೆ ಇಯರ್ನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಜಾನ್ವರಿ ಫೆಬ್ರವರಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಇರೋದು ಏನು ಅಂತಂದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಅಂತ ಹೇಳಿ ಇಲ್ಲಿ ನಾನು ಫಿಕ್ಸೆಡ್ ಏನೇನಂತ ಇರುತ್ತೆ ಅದನ್ನೆಲ್ಲನೂ ಇಲ್ಲಿ ಹಾಕಿದ್ದೀನಿ. ಮತ್ತು ಒಂದೊಂದು ನಮಗೆ ವೇರಿ ಆಗ್ಬೋದು, ಅದನ್ನು ನಾನು ಇದರಲ್ಲಿ ಅಷ್ಟು ಮೆನ್ಷನ್ ಮಾಡಿಲ್ಲ. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಆ್ಯಕ್ಚುಲಿ ರೆಂಟ್ ನಮಗೇನಂತಂದರೆ ನಾವು ಇವಾಗಿರೋ ಮನೆಗೆ ಬಂದಿದ್ದು ಮಾರ್ಚಲ್ಲಿ. ಸೊ ಅವರು ಎವ್ರಿ ಇಯರ್ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ಅವರು ನಮಗೆ ಜಾಸ್ತಿ ಮಾಡ್ತಾರೆ. ಯೂಶಲಿ ಮಾರ್ಚಲ್ಲೇ ಮಾಡೋದು, ಬಟ್ ನಾನು ಇಲ್ಲಿವರೆಗೆ ಹಾಕಿದ್ದೀನಿ. ಇಲ್ಲೇನಾದ್ರು ಚೇಂಜಸ್ ಆದರೆ ಇಲ್ಲಿ ಎಡಿಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ 7.5 ಪೇ ಮಾಡ್ತಿದ್ದೀವಿ. 500 ಜಾಸ್ತಿ ಅಂದರೆ 8000 ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರಾಗೆ ನಾನು GRTಯಲ್ಲಿ ಗೋಲ್ಡ್ ಚಿಟ್ ಕಟ್ತೀನಿ. ಈಗ ಆಲ್ರೆಡಿ 7,000 ಪೇ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು 4 ಮಂತ್ಸ್ ಇದೆ ಅದು. ಅದಾದಮೇಲೆ ಅದು ಕ್ಲೋಸ್ ಆಗುತ್ತೆ. ಸೊ ಅದಾದಮೇಲೆ ಅದು 0 ಅಂತ ಹಾಕಿದ್ದೀನಿ. ಒಂದು ಚಿಟ್ ಇದೆ, ಅದು ಬಂದು 10,000 ಎವ್ರಿ ಮಂತ್ ಪೇ ಮಾಡಬೇಕು. ಈಗ ಆಲ್ಮೋಸ್ಟ್ ಅದು ಆನ್ಗೋಯಿಂಗ್ ಇರೋದ್ರಿಂದ ಅಪ್ ಟು ಜುಲೈವರೆಗೂ ಇದೆ ಅಂತೇಳಿ. ಆಮೇಲೆ ಆಗಸ್ಟಿಂದ ಅದು ಇರಲ್ಲ. ನೆಕ್ಸ್ಟು ಸುಕನ್ಯಾ ಸಮೃದ್ಧಿ, ಅದೆಲ್ಲನೂ ಫಿಕ್ಸೆಡ್ ಇರುತ್ತಲ್ವ. PPF ಮತ್ತು ಡ್ಯಾನ್ಸ್ ಕ್ಲಾಸ್ ಫೀಸು ಅದು ಕೂಡ ಫಿಕ್ಸೆಡ್ ಇರುತ್ತೆ. ಯೋಗ ಕ್ಲಾಸ್ ಫೀಸ್ ಕೂಡ ನನ್ನ ಮಗಳಿಗೆ ಫಿಕ್ಸೆಡ್ ಇರುತ್ತೆ. ಚೆಸ್ ಕ್ಲಾಸ್ ಫೀಸು ಇದು ವೇರಿ ಆಗೋ ಚಾನ್ಸಸ್ ಇರುತ್ತೆ. ಇದು ಇದೇ ರೀತಿಯಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂತಂದರೆ ಈಗ ಟೂರ್ನಮೆಂಟ್ ಎಲ್ಲ ಇರಬೇಕಾದ್ರೆ ನಾನು ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡಿರ್ಬೋದು. ಅದು ಪರ್ ಅವರ್ ಬೇಸಿಸಲ್ಲಿ ನಾವು ಕ್ಲಾಸಿಗೆ ಪೇ ಮಾಡೋದು. 1 ಅವರಿಗೆ 500 ರೂಪೀಸ್ ಇರುತ್ತೆ. ಯಾಕಂದರೆ ನಾವು 1-to-1 ಕ್ಲಾಸಸ್ ತೊಗೊಳ್ಳೋದು. ಸೊ ನಾನು ಎಷ್ಟು ಕ್ಲಾಸಸ್ ತೊಗೊಳ್ತೀನಿ ಅದ್ರ ಮೇಲೆ ವೇರಿ ಆಗುತ್ತೆ. ಬಟ್ ಅವರು 15 ಡೇಸಿಗೆ ಒಂದ್ಸಲ ಅಂತ ಹೇಳಿ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸೊ ನಾನು ಅಪ್ರಾಕ್ಸಿಮೇಟಾಗಿ ಸುಮ್ಮನೆ ಒಂದು ಅಂದಾಜು ನನಗೆ ಐಡಿಯಾ ಇರಲಿ ಅಂತೇಳಿ 2500 ಅಂತ ಹಾಕಿದ್ದೀನಿ. ಅದಾದಮೇಲೆ ಇದು ನನ್ನ ಮಗಳದು LIC. ಅವಳು ಏಜ್ ಚಿಕ್ಕದಿರೋದ್ರಿಂದ ಅವಳಿಗೆ ಎವ್ರಿ ಮಂತ್ ಬರುತ್ತೆ. ಮತ್ತು ಅದು ECS ಡೈರೆಕ್ಟ್ ಅಕೌಂಟಿಂದ ಕಟ್ ಆಗುತ್ತೆ. ಸೊ 472 ರೂಪೀಸ್ ಬರುತ್ತೆ. ಅದಾದಮೇಲೆ ನಂದು ನಮ್ಮ ಹಸ್ಬೆಂಡು LIC ಇದೆ. ಅದು ನಮಗೆ ಎವ್ರಿ ಮಂತ್ ಬರಲ್ಲ. ಇನ್ನೊಂದೇನು ಅಂತಂದರೆ ಇಲ್ಲೆಲ್ಲನೂ ನಾನು ಅಪ್ರಾಕ್ಸಿಮೇಟಾಗಿ ಹಾಕಿ ತೋರಿಸ್ತಿರೋದು. ಯಾವುದು ಇಷ್ಟೇ ಅಂತ ಹೇಳಿ ಹೇಳಲಿಕ್ಕಾಗಲ್ಲ, ಇದು ವೇರಿ ಆಗುತ್ತೆ. ಬಟ್ ನಮಗೊಂದು ಐಡಿಯಾ ಬರುತ್ತೆ ಅನ್ನೋ ಇದಕ್ಕೋಸ್ಕರ ತೋರಿಸ್ತಿದ್ದೀನಿ. ಸೊ ಯಾವ್ಯಾವ ಮಂತ್ ಬರುತ್ತೆ ಅಂತೇಳಿ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ದಟ್ ಆವಾಗ ನಮಗೆ ಪ್ರೀ ಪ್ಲ್ಯಾನ್ ಇರುತ್ತೆ ಅಂತೇಳಿ. ಮತ್ತು ನನ್ನ ಹಸ್ಬೆಂಡ್ NPS ಇದೆ, ಮ್ಯೂಚುವಲ್ ಫಂಡು, RD ಮತ್ತು ಇದು ಗ್ರಾಸರಿಗೆ EMI ಇರ್ಬೋದು. ಸೊ ಇದಾದಮೇಲೆ ಹೋಮ್ ನೀಡ್ಸು, EMI ಇರ್ಬೋದು, ವೈಫೈ ಇರ್ಬೋದು, ರೀಚಾರ್ಜು ಮತ್ತು ಸ್ಕೂಲ್ ಫೀಸ್ ನಮಗೆ ಎವ್ರಿ ಮಂತ್ ಬರಲ್ಲ ಅಲ್ವಾ. ಸೊ ಆಲ್ಮೋಸ್ಟ್ ಏಪ್ರಿಲಲ್ಲಿ ಕಟ್ತೀವಿ. ಮತ್ತು ಅದೇ ಮಂತ್ ಬುಕ್ಕಿಗೆ ಪೇ ಮಾಡೋದಿರುತ್ತೆ. ನೆಕ್ಸ್ಟ್ ಅಲ್ಲಿ ಮುಂದೆ ಹೋಗ್ತಾ ಯಾವ ಮಂತಲ್ಲಿ ನಾವು ಪೇ ಮಾಡೋ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಬರೋ ಟೈಮಿಗೆ ಪೇ ಮಾಡ್ತೀವಿ. ಈ ಥರ ಆಗಿ ಇರುತ್ತೆ. ಇದು ಒಬ್ಬೊಬ್ರದ್ದು ಒಂದೊಂದಾಗುತ್ತೆ. ಸೊ ನಾನು ಜಸ್ಟ್ ನಿಮಗೆ ಒಂದು ಐಡಿಯಾ ಯಾವ ರೀತಿ ಬರಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಎಮರ್ಜೆನ್ಸಿ ಕ್ಯಾಶ್ ಇರ್ಬೋದು, ಮತ್ತು ಎಕ್ಸ್ಟ್ರಾ ಎಲ್ಲಿಗಾದರೂ ಹೋಗ್ತೀವಿ ಅಂತ ಹೇಳಿ ಅಮೌಂಟ್ ಎತ್ತಿಡೋದಿರ್ಬೋದು. ಇವಾಗ ನಮ್ಮ ವಿಷಯಕ್ಕೆ ಬಂದ್ವಿ ಅಂತಂದರೆ ನಾವು ಜಾಸ್ತಿ ಚೆಸ್ ಟೂರ್ನಮೆಂಟು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಹೋಗ್ತಿರ್ತೀವಿ. ಚೆಸ್ ಟೂರ್ನಮೆಂಟಿಗೆಲ್ಲ ಅದ್ರದ್ದು ಎಂಟ್ರಿ ಫೀಸಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಮತ್ತು ಅವಾಗೆಲ್ಲ ಟ್ರಾವೆಲಿಂಗ್ ಚಾರ್ಜಸ್ ಇರುತ್ತೆ. ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವ್ರು ಯಾರು ನಮಗೆ ಪೇ ಮಾಡಲ್ಲ, ನಾವೇ ಪೇ ಮಾಡಬೇಕಿರುತ್ತೆ ಎಂಟ್ರಿ ಫೀಸು, ಟ್ರಾವೆಲಿಂಗ್ ಎಲ್ಲ. ಸೊ ಹಾಗಾಗಿ ಅದೆಲ್ಲನೂ ಇರುತ್ತೆ. ಸೊ ಅದೆಲ್ಲ ಎಕ್ಸ್ಟ್ರಾ ಬರುತ್ತೆ ನಮಗೆ ಎವ್ರಿ ಮಂತ್. ಎಕ್ಸ್ಟ್ರಾ ಮಿನಿಮಮ್ 5,000 ಅಂತೂ ಬರುತ್ತೆ. ಸೊ ಹಂಗಾಗಿ ನಾನು ಅದನ್ನ 5,000 ಅಂತ ಇಟ್ಟಿದ್ದೀನಿ. ಮತ್ತು
ಇದು ಲೋನ್ ಏನಂತ ಹಾಕಿದ್ದೀನಿ, ಇದು ಲೈಕ್ ನಾವು ಗೋಲ್ಡ್ ಪ್ಲೆಡ್ಜ್ ಮಾಡಿದ್ದೀವಿ, ಅದು ಆ ಮಂತಿಗೆ ಬರುತ್ತೆ ಅಂತ ಹೇಳಿ. ಸೊ ಅವಾಗ ನಮಗೆ ಫಸ್ಟೇ ಪ್ಲ್ಯಾನ್ ಇರುತ್ತೆ, ಈ ಮಂತಿಗೆ ಲೈಕ್ ಇದು ಬರುತ್ತೆ, ಇದನ್ನು ರೆಡಿ ಮಾಡ್ಕೋಬೇಕನ್ನೋದು ತಲೆಯಲ್ಲಿ ಕೂತಿರುತ್ತೆ. ಮತ್ತು ಲೈಕ್ ಇನ್ಶೂರೆನ್ಸ್ ಇರ್ಬೋದು, ಈಗ ತುಂಬ ಜನಕ್ಕೆ ಈ ರೀತಿಯಾಗಿ ಲೈಕ್ ವರ್ಷಕ್ಕೆ ಒಂದ್ಸಲ ಬರೋ ಇನ್ಶೂರೆನ್ಸ್ ಇರುತ್ತೆ. ಆ ಟೈಮಲ್ಲಿ ನಮಗೆ ಈ ಮಂತಿಗೆ ಬರುತ್ತೆ ಅಂತ ಗೊತ್ತಾದಾಗ ಲೈಕ್ ನಾವು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಪ್ರಾಪರಾಗಿ. ಮತ್ತು ಲೈಕ್ ವೆಹಿಕಲ್ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಇದೆಲ್ಲ ಯಾವ್ಯಾವ ಮಂತಲ್ಲಿ ಬರುತ್ತೆ, ಈ ರೀತಿಯಾಗಿ ಒಂದು ಬಜೆಟ್ ಚಾರ್ಟ್ ಮಾಡ್ಕೊಳ್ಳೋದ್ರಿಂದ ಲೈಕ್ ನಮಗೆ ಒಂದು ಪ್ರಾಪರ್ ಐಡಿಯಾ ಇರುತ್ತೆ. ಹೌದು, ಈ ರೀತಿಯಾಗಿ ಬರ್ತಿದೆ, ಈ ಮಂತ್ ಬರುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಅಮೌಂಟ್ನ ಅಡ್ಜಸ್ಟ್ ಮಾಡಬೇಕು, ಇಲ್ಲ ರೊಟೇಷನ್ ಮಾಡೋದಿದ್ರೆ ಯಾವ ರೀತಿಯಾಗಿ ರೊಟೇಷನ್ ಮಾಡಬೇಕು ಅನ್ನೋದು ಒಂದು ಪ್ರಾಪರ್ ಐಡಿಯಾ ಬರುತ್ತೆ. ಸೊ ನಾನು ಇದನ್ನ ಲೈಕ್ ಹಿಂಗೆ ವರ್ಕೌಟ್ ಅಂತೂ ಆಗಲ್ಲ 100%, ನನಗೆ ಗೊತ್ತಿದೆ. ಬಟ್ ಲೈಕ್ ಏನೋ ಒಂದು ಅಂದಾಜಲ್ಲಿ ಒಂದು ಐಡಿಯಾ ಅಂತೂ ಬಂದಿರುತ್ತೆ ಅಲ್ವಾ ಅನ್ನೋ ಒಂದು ಇದರಲ್ಲಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಲೈಕ್ ಮಂತ್ಲಿ ಎಷ್ಟು ಬರ್ಬೋದು ಅನ್ನೋ ಒಂದು ಅಪ್ರಾಕ್ಸಿಮೇಷನ್ ಇರುತ್ತೆ. ಸೊ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಸೊ ನಿಮಗೆ ಯಾರಿಗಾದರೂ ಲೈಕ್ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಇಯರ್ಲಿ ಬಜೆಟ್ ಪ್ಲ್ಯಾನ್ ಮಾಡಬೇಕು ನಿಮಗೆ ಅಂತ ಅನಿಸಿದ್ರೆ, ನಿಮಗೇನಾದರೂ ಎಲ್ಪ್ ಬೇಕು ಅಂತಂದರೆ ಖಂಡಿತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ಲೈಕ್ ನಿಮ್ಮ ಸ್ಯಾಲ್ರಿ ಎಷ್ಟು, ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದೀರಾ, ಮತ್ತು ಯಾವುದಾದ್ರೂ ಲೋನ್ಸ್ ಇದೆಯಾ, ಮತ್ತು ಏನಾದರೂ ಲೈಕ್ ಇನ್ಶೂರೆನ್ಸ್ ಆ ಥರ ಏನಾದರೂ ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ ಇದೆಯಾ, ಅದನ್ನೆಲ್ಲ ನೀವು ಲೈಕ್ ನನಗೆ ಕಾಮೆಂಟ್ ಮಾಡಿದ್ರೆ ನಾನು ನಿಮಗೆ ಈ ರೀತಿಯಾದ ಇಯರ್ಲಿ ಬಜೆಟ್ ಪ್ಲ್ಯಾನ್ನ ರೆಡಿ ಮಾಡಿ ಕೊಡ್ತೀನಿ. ಸೊ ನಿಮಗೆ ಇದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.